12ನೇ ಶತಮಾನದಾಗ ಬಸವಣ್ಣವ್ರು ನಾವೆಲ್ಲ ಒಂದ ಅಂತ ಹೇಳಿದಾರ. ಅವಾಗ ನಾವೆಲ್ಲರೂ ಬಸವಣ್ಣವ್ರು ಒಕ್ಕಟ್ ಅಂತ ಹೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವು ಇನ್ನು ಮಠ ಮಡಿವಂತ್ರ ಯಾವ ಆಗದಾನ್ರಿ ಇವ್ ಮಡಿವಂತ್ರೆ ಇವ್ನು ಮೀಸಿ ತಿರುವುದು ಇವನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವ್ರಿ ಮನ್ಯಾಗ ಬೇಕಿಗಿದಾವ ಮೀಸಿ ಗಂಡ ಯಾರಿಗಿದಾವ್ರಿ ವಾಲ್ಮೀಕಿ ಆಗದಾವ್ರಿ. ಅವ ಏನಂತ ತಿಳ್ಕೊಂಡ್ರಿ ನಮ್ಮ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದನ್ರಲ್ಲ ಬ್ಯಾಡ್ರ ಅಂದ್ರಲ್ಲ ಅದಕ್ಕೆ ನಮಗ್ ನ್ಯಾಯ ಬೇಕ್ರಿ. ನಾವ್ ನ್ಯಾಯ ಸಿಗೋ ಮಠ ಬಿಡಂಗಿಲ್ಲ. ಅವನ್ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗು ಬರ ಚಪ್ಪಾಳಿ ತೆಗೆದ್ರೆ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ. ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ಅನ್ನಂಗಿಲ್ರಿ. ರಕ್ತಕ್ ಹೋದ್ರ ಅವ್ರದ ನಮ್ದ ಒಂದ ರಕ್ತ ರೀ. ಏನ್ ಅವ್ರ ಬೆಳಗನದ ಕರಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ. ಇವ್ರ ಜಾತಿ ನಮ್ನ ಇಷ್ಟ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳುವಾಗಿ ಮಾತಾಡ್ತಾರೆ ಇವ್ರು. ನಮ್ನ ಏನ್ ಅಷ್ಟ ಅವ್ರು ಈ ಸಂವಿಧಾನ ಬರೋದ್ರು ಈ ನಮ್ಮನಿ ಮಾತ್ರ ಬರೀಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ ಏನ್ ನಡೆಸಿದ ನೀವು ಅವನ ಮೀಸಿ ನುಣ್ಣಂಗ ಬೋಳಿಸಿ ಅವ್ನು ಸೀರೆ ಉಡಿಸ್ತಾರೇನ್ರಿ ಅಕ್ಕರ ಪತ್ರ. ಹರಳಯ್ಯನ ಮಗನಿಗೆ ಮಧುವಯ್ಯನ ಮಗಳಿಗೆ ಮದುವೆ ಮಾಡಿಸಿ ಜಾತಿ ವ್ಯವಸ್ಥೆಯೇ ಇರಬಾರದು ಅನ್ನುವಂತಹ ಬಹುದೊಡ್ಡ ಕನಸನ್ನ ಹೊತ್ತಂತವರು ಭಕ್ತಿ ಭಂಡಾರಿ, ಕ್ರಾಂತಿಯೋಗಿ, ಜಗಜ್ಯೋತಿ ಬಸವೇಶ್ವರರು. ಅಂತಹ ಪುಣ್ಯಾತ್ಮನನ್ನ ಇವತ್ತು ನಾವು ಈ ನೆಲದಲ್ಲಿ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಪ್ರೀತಿಸಿ ಗೌರವಿಸಿ ಆರಾಧಿಸಿ ಅವರ ವಚನಗಳನ್ನ ಬದುಕಿನ ದಾರಿ ದೀಪವಾಗಿ ಇಟ್ಕೊಂಡಿರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಪಾಳೆಗಾರಿಕೆಯ ಮನಸ್ಥಿತಿಯಲ್ಲಿ ಜಾತಿಯ ಹೆಸರನ್ನ ಉಲ್ಲೇಖಿಸಿ ಅಪಮಾನ ಮಾಡುವಂಥದ್ದು ಅದು ಯಾರೇ ಮಾಡಿರಲಿ ಅದು ತಪ್ಪು. ಈ ತಾಯಿ ನೀವು ವಿಡಿಯೋದ ಆರಂಭಕ್ಕೂ ಮುಂಚೆ ನೋಡಿದ್ರಿ, ಆ ತಾಯಿ ಕೂಡ ಅದನ್ನೇ ಹೇಳಿದ್ರು, ಅತ್ಯಂತ ನಾಜೂಕಾಗಿ ಹೇಳಿದ್ರು. ಪಾಪ ಅವರು ಓದಿದರೋ ಇಲ್ವೋ, ಆದ್ರೆ ಬದುಕು ಅನ್ನುವಂತಹ ಬಹುದೊಡ್ಡ ಯೂನಿವರ್ಸಿಟಿಯನ್ನ ಓದಿರುವಂತಹ ಈ ತಾಯಿ ಅಚ್ಚುಕಟ್ಟಾಗಿ ಹೇಳಿದ್ರು. ಏನ್ ಹೇಳಿದ್ರು ನೋಡಿ, ನಮ್ಮ ದೇಹವನ್ನ ಕೊಯ್ದ್ರೂ ಕೂಡ ರಕ್ತ ಕೆಂಪಾಗೆ ಇರುತ್ತೆ, ಮತ್ತೊಬ್ಬರದ್ದು ಹಾಗೆ ಇರುತ್ತೆ. ಹಾಗಿದ್ರೂ ಕೂಡ ನಾವೆಲ್ಲ ಒಂದು ತಾಯಿಯ ಮಕ್ಕಳಂತಿದ್ವಿ. ಆದ್ರೆ ಈಗ ಜಾತಿ ಹೆಸರಿನಲ್ಲಿ ಒಂದು ಅವಹೇಳನ ಮಾಡೋದು, ಅಪಮಾನ ಮಾಡೋದು ಎಷ್ಟು ಸರಿ? ಎಲ್ಲಕ್ಕಿಂತಲೂ ಮಿಗಿಲಾಗಿ ಒಬ್ಬ ಮಹಾನ್ ನಾಯಕ ಅನ್ನಿಸ್ಕೊಂಡವರು, ಮಹಾನ್ ನಾಯಕ ಆ ರೀತಿ ಜಾತಿಯನ್ನ ಉಲ್ಲೇಖಿಸಿ ಅಪಹಾಸ್ಯ ಮಾಡುವಾಗ ಹಿಂದೆ ನಿಂತ್ಕೊಂಡು ಚಪ್ಪಾಳೆ ತಟ್ಟಿ ನಕ್ಕು ಸಂಭ್ರಮಿಸಿದ್ರಲ್ಲ, ಅವ್ರ ವಿರುದ್ಧವೂ ಕ್ರಮ ಆಗ್ಬೇಕು ಅಂತ ಬಯಸ್ತಿದ್ದಾರೆ. ಒಂದು ಪ್ರಕರಣ ಏನಿದೆ ಬೆಳಗಾವಿಯದ್ದು, ಅಲ್ಲಿ ಒಂದೇ ವಿಚಾರ ನಡೆದಿದೆ ಅಂತ ಅನ್ನಿಸ್ತಿಲ್ಲ ಈಗ ಮೇಲ್ನೋಟಕ್ಕೆ. ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಈಗ FIRಗಳು ದಾಖಲಾಗ್ತಿರುವಂತದ್ದು. ಇದರ ಜೊತೆಯಲ್ಲಿ ಯಾಕಿನ್ನೂ ಬಂಧನ ಆಗಿಲ್ಲ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಆ ತಾಯಿ ಹೇಳಿದ್ದು ಮೂರೇ ವಿಚಾರ. ಮೀಸೆ ಎಲ್ರಿಗೂ ಇರುತ್ತೆ, ನಮ್ಮ ಮನೇಲಿರೋ ಬೆಕ್ಕುಗಳಿಗೂ ಇರುತ್ತೆ. ಆ ಮೀಸೆ ಹೇಗಿರ್ಬೇಕು ಅಂದ್ರೆ ಒಂದು ಘನತೆ, ಗೌರವ ಕೊಡುವ ರೀತಿಯಲ್ಲಿ ಇರಬೇಕು. ಹೀಗೆ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಅಥವಾ ಅಂತಹ ಪ್ರಯತ್ನ ಮಾಡುವಂತಹ ಯಾರೇ ಆಗಿರ್ಲಿ ಅಂತವರ ಮೀಸೆಯನ್ನ ಬೋಳಿಸ್ತೀವಿ ನಾವು ಅನ್ನುವಂತಹ ಸ್ವಲ್ಪ ಹಾರ್ಷ್ ಆದ ಪದಗಳನ್ನ ಆ ತಾಯಿ ಬಳಸಿದ್ದಾರೆ. ಹೇಳಿ ಕೇಳಿ ಆಕೆ ಹೆಣ್ಣು ಅಂದ್ರೆ ನನ್ನಂತಹ ಕೋಟ್ಯಾಂತರ ಗಂಡಸರನ್ನ ಈ ನೆಲಕ್ಕೆ ತಂದು ಬಿಸಾಕುವಂತಹ ಮಹಾನ್ ಮಾತೆ. ಆಕೆ ಕೊಡುವಂತಹ ರಕ್ತ ಮಾಂಸದ ಭಿಕ್ಷೆಯಿಂದ ಬಂದವರು ನಾವು. ಆ ಹೆಣ್ಣು ಮಗಳ ಆಕ್ರೋಶದಲ್ಲಿ ಒಂದು ನ್ಯಾಯ ಇದೆ, ಸತ್ಯ ಇದೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ರು ಒಂದು ಸಂವಿಧಾನವನ್ನ ಬರೀದೇ ಹೋಗಿದ್ದಿದ್ರೆ ಇನ್ನೂ ಎಷ್ಟು ಸಂಕಷ್ಟ ಅನುಭವಿಸ್ಬೇಕಾಗ್ತಿತ್ತು ನಾವು. ಸರಿ ಇದೆ, ಮೀಸೆ ಗಡ್ಡ ಯಾರಿಗಿದೆ? ವಾಲ್ಮೀಕಿ ಅಜ್ಜನಿಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನೋಡಿ, ಕಂಪ್ಲೇಂಟ್ ಆಗಿದೆ, FIR ಆಗಿದೆ, ಇನ್ನೂ ಕೂಡ ಬಂಧನ ಆಗಿಲ್ಲ. ಬಂಧನ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದೇ ಅಕ್ಟೋಬರ್ 24ನೇ ತಾರೀಕು ಬೆಳಗಾವಿ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಈ ಓರ್ವ ತಾಯಿಯ ಮಾತುಗಳಷ್ಟೇ ಅಲ್ಲ, ಆ ತಾಯಿಯ ಮಾತುಗಳು ಕೇವಲ ಒಂದು ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ನೋಡಿ, ಇಲ್ಲಿ ಯಾವ ಸಮಾಜಗಳು ಕೂಡ, ಯಾಕಂದ್ರೆ ಆ ತಾಯಿ ಚೆನ್ನಮ್ಮಾಜಿಗೆ ಇಂಥದ್ರ ಅಗತ್ಯ ಇತ್ತ? ಇದ್ದಿದ್ರೆ ಆ ತಾಯಿ ಮಹಾನ್ ಸಾಮ್ರಾಜ್ಯವನ್ನ ಕಟ್ಟೋಕಾಗ್ತಿತ್ತ? ರಾಯಣ್ಣನಂತಹ ಅವರ ಸೇನೆಯಲ್ಲಿದ್ದಂಥವ್ರು ಯಾರು ಕಿತ್ತೂರನ್ನ ಕಾಪಾಡಿದ್ರು? ಆ ತಾಯಿಯ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ನಿಂತರು. ಆ ಮೂಲ ಅರ್ಥ ಆದ್ರೂ ಕೂಡ ಯಾರೀಗ ಏನ್ ಮಾತಾಡಿರಬಹುದು, ಮಾತಾಡಿರದೇ ಇರಬಹುದು, ಒಂದು ಆರೋಪ ಬಂದಿದೆ,
ಅವರು ಈ ಹಿಂದೆ ಕೂಡ ಇಂಥದ್ದೇ ಪ್ರಕರಣಗಳಲ್ಲಿ ಮಾತಾಡಿ ಒಂದು ವಿವಾದವನ್ನು ಸೃಷ್ಟಿಸಿಕೊಂಡಿದ್ದವರು. ಆದ್ರೆ ಈಗ ಏನಾಗ್ತಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ಅನ್ನೋದೇ ಆದ್ರೆ ಬಂಧನ ಆಗತ್ತೆ. ಆಗ ಬೇಕಿದೆ, ಆಗಲೇ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಆ ಒಂದು ಸಮಾಜ ಆಕ್ರೋಶದಿಂದ ಮಾತಾಡ್ತಿರುವಂಥದ್ದು. ಹಾಗೆ ನೋಡಿದ್ರೆ ಮೀಸೆಯ ವಿಷಯಕ್ಕೆ ಬಂದ್ರೆ, ಮೀಸೆಯನ್ನ ತಿರುವಿ ಯುದ್ಧದಲ್ಲಿ ಅವರವರ ರಾಜ್ಯಗಳನ್ನ ಕಟ್ಟಿ ಬೆಳೆಸಿದ ತಾಕತ್ತು ಇರುವಂಥದ್ದು ಯಾರಿಗೆ ಅನ್ನೋದನ್ನ ಚಿತ್ರದುರ್ಗದಿಂದ ಹಿಡಿದು ಆ ಕಡೆ ಬೆಳಗಾವಿ, ಈ ಕಡೆ ಬೀದರ್, ಈ ಕಡೆ ಚಾಮರಾಜನಗರ, ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ನಾಯಕರ ಹೆಸರು ಬರುತ್ತೆ. ಕದಂಬರಿಂದ ಹಿಡಿದು ವಿಜಯನಗರದ ಸಾಮ್ರಾಜ್ಯದ ತನಕ ಸೇನೆಯನ್ನ ಕಟ್ಟಿದ್ದು, ಸೇನೆಗೆ ಬೇಕಾದಂತಹ ಎಲ್ಲ ತಾಕತ್ತು ಇರುವಂತಹ ಒಂದೇ ಒಂದು ಸಮುದಾಯ ಯಾವುದು ಅಂದಾಗ್ಲೂ ಕೂಡ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾದಂತಹ ಆ ಮೀಸೆ ಹೊತ್ತ ಗಂಡಸರು ಯಾರು ಅನ್ನೋದು ಬಹುಪಾಲು ಜನಕ್ಕೆ ಗೊತ್ತು. ಆದಾಗ್ಯೂ ಯಾರೇ ಆಗಿರಲಿ, ಯಾವುದೇ ಸಮಾಜ ಆಗಿರಲಿ, ಆ ಸಮಾಜಗಳನ್ನ ಇವತ್ತಿನ ದಿನದಲ್ಲೂ ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಸಂವಿಧಾನವನ್ನು ನಾವು ಪ್ರೀತಿಸಿ ಗೌರವಿಸಿ ಆರಾಧಿಸ್ತಿದೀವಿ, ಅದು ಪವಿತ್ರ ಗ್ರಂಥ ಆಗೋಗಿದೆ. ಅಂತಹ ಸಂದರ್ಭದಲ್ಲೂ ಕೂಡ ಜಾತಿಯ ಹೆಸರನ್ನ ಉಲ್ಲೇಖಿಸಿ ಅಣಕಿಸುವ, ಅಪಹಾಸ್ಯ ಮಾಡುವಂತಹ ಮನಸ್ಥಿತಿಯ ಜನ, ಪಾಳೆಗಾರಿಕೆಯ ಜನ, ದೌಲತ್ತಿನ ಜನ ರಾಜಕಾರಣದಲ್ಲಿ ಉಳಿಬೇಕಾ? ಆ ತಾಯಿಯ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. 12ನೇ ಶತಮಾನದಾಗ ಬಸವಣ್ಣವ್ರು ನಾವೆಲ್ಲ ಒಂದ ಅಂತ ಹೇಳಿದಾರ. ಅವಾಗ ನಾವೆಲ್ಲರೂ ಬಸವಣ್ಣವ್ರು ಒಕ್ಕಟ್ ಅಂತ ಹೇಳಿ ನಮ್ಮ ಎಲ್ಲರೂ ಒಂದ ಅಂತ ಹೇಳಿ ನಾವು ಇನ್ನು ಮಠ ಮಡಿವಂತ್ರ ಯಾವ ಆಗದಾನ್ರಿ ಇವ್ ಮಡಿವಂತ್ರೆ. ಇವ್ನು ಮೀಸಿ ತಿರುವುದು ಇವನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವ್ರಿ, ಮನ್ಯಾಗ ಬೇಕಿಗಿದಾವ್. ಮೀಸಿ ಗಡ್ಡ ಯಾರಿಗಿದಾವ್ರಿ? ವಾಲ್ಮೀಕಿ ಆಗದಾವ್ರಿ. ಅವ ಏನಂತ ತಿಳ್ಕೊಂಡ್ರಿ, ನಮ್ಮ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದನ್ರಲ್ಲ, ಬ್ಯಾಡ ಅಂದ್ರಲ್ಲ, ಅದಕ್ಕೆ ನಮಗ್ ನ್ಯಾಯ ಬೇಕ್ರಿ. ನಾವ್ ನ್ಯಾಯ ಸಿಗೋ ಮಠ ಬಿಡಂಗಿಲ್ಲ. ಅವನ್ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗು ಬರ ಚಪ್ಪಾಳಿ ತೆಗೆದ್ರೆ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ. ಯಾವ್ದು ಆತ್ರಿ, ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ಅನ್ನಂಗಿಲ್ರಿ. ರಕ್ತಕ್ಕೆ ಹೋದ್ರೆ ಅವ್ರದ ನಮ್ದ ಒಂದ ರಕ್ತ ರೀ. ಏನ್ ಅವ್ರ ಬೆಳಗನದ ಕರಗೈತ್ರಿ? ಇಲ್ಲ, ಎಲ್ಲಾರು ಒಂದ ರಕ್ತ. ಇವ್ರ ಜಾತಿ ನಮ್ದು ಇಷ್ಟು ನಮ್ಮ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಇಷ್ಟು ಕೀಳುವಾಗಿ ಮಾತಾಡ್ತಾರೆ ಇವ್ರು. ನಮ್ಗೆ ಏನಷ್ಟ ಅವ್ರು ಈ ಸಂವಿಧಾನ ಬರೋದ್ರು ಈ ನಮ್ಮನೆ ಮಾತ್ರ ಬರೀಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ? ನೀವು ಏನ್ ನಡೆಸಿದ ನೀವು? ಅವನ ಮೀಸಿ ನುಣ್ಣಂಗ ಬೋಳಿಸಿ ಅವ್ನು ಸೀರೆ ಉಡಿಸ್ತಾರ ಏನ್ರಿ? ಅಕ್ಕರ್ ಪತ್ರ ಮಾತಾಡ